ಒಂದು ಹಣದಾಹಕ್ಕೆ ಸುತ್ತಮುತ್ತಲ ರೈತರ ಅಂದರೆ ಸಿಟಿ ಸುತ್ತಮುತ್ತಲ ರೈತರ ಒಂದು ಬಲಿ ಬೇಕೆ. ಸರ್ವೆ ನಂಬರ್ 19 132 ಎಕರೆ ಗೋಮಾಳ ಜಮೀನಿದೆ. ಪೂರ್ವಜರ ಕಾಲದಿಂದಲೂ ಕುರಿ ಮೇಕೆ ಮೇಯಿಸ್ಕೊಂಡು ಜೊತೆಗೆ ಏನು ಭೂಮಿ ಇಲ್ಲದ ರೈತರು ಅಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಅದರಲ್ಲಿ ಆ ಒಂದು ಜಮೀನಲ್ಲಿ ಸ್ವಾಧೀನದಲ್ಲೂ ಇದ್ದಾರೆ. ಆದರೆ ಆ ಗೋಮಾಳ ಜಮೀನಿನ ಮೇಲೆ ಬೆಂಗಳೂರು ಮೂಲದ ಈ ಒಂದು ಅಕ್ರಮ ಗಣಿಗಾರಿಕೆಯವರ ಕಣ್ಣಿಲ್ಲಲ್ಲಿ ಬಿದ್ದುಬಿಟ್ಟೈತೆ. ಇದ್ಯಾವುದೋ ಚತುರ್ಪದ ರಸ್ತೆ ಅಂತೇಳಿ ಮಾಡ್ತಾ ಇದ್ದಾರಂತೆ. ರಸ್ತೆ ಮಾಡಲಿ, ನಾವೇನು ಅದಕ್ಕೇನು ಅಭ್ಯಂತರ ಮಾಡ್ತಾ ಇಲ್ಲ. ಆದರೆ ರೈತರ ಒಂದು ಕೃಷಿ ಜಮೀನಿನ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಅವರ ಮೇಲೆ ಅವರ ಹೊಟ್ಟೆ ಮೇಲೆ ಹೊಡೆದು ರೈತ ವಿರೋಧಿ ಧೋರಣೆಯನ್ನು ಅನುಸರಿಸಿ ಇವತ್ತು ಜಲ್ಲಿ ಕ್ರಷರ್ ಮಾಡಲು ಹೊರಟಿರುವುದು ಯಾವ ನ್ಯಾಯ? ಇನ್ನು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ, ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತೂ ನಾವು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ರಾಜಕೀಯ ಗೊತ್ತು ಮಾತಾಡ್ತಾ ಇಲ್ಲ. ಆದರೆ ರೈತರ ಸಮಸ್ಯೆ ಅಂತೇಳಿ ಬಂದಾಗ ಅಲ್ಲಿನ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕಾದ ಅವರ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕು ಇದೆ. ಆದರೆ ಅವರು ಧ್ವನಿ ಎತ್ತಾ ಇಲ್ಲ. ಹೊಸಕೋಟೆಯವರು ಬಂದು ಇಲ್ಲಿ ಧ್ವನಿ ಎತ್ತಾ ಇದ್ದಾರೆ. ಏನು, ನಮಗೆ ಜಲ್ಲಿ ಕ್ರಷರ್ ಬೇಕು, ನಾವು ಪ್ರಭಾವಿ ರಾಜಕಾರಣಿ, ನಾವಿಲ್ಲಿ ಜಲ್ಲಿ ಕ್ರಷರ್ ಮಾಡೇ ಮಾಡ್ತೀವಿ. ಯಾರ ಕೇಶವ ಅನ್ನೋರಿಗೆ 6 ಎಕರೆ ಮಾತ್ರ ಇಲ್ಲಿ ಕಲ್ಲು ಕುಟುಕಲು ಮಾತ್ರ ಕೊಟ್ಟಿದ್ದಾರೆ. ಏನೋ ಕಲ್ಲು ಕುಟುಕಿ ದಿಂಬು ಕಲ್ಲು ತೆಗಿಯೋಕೆ ಮಾತ್ರ ಕೊಟ್ಟಿದ್ದಾರೆ. ಆ ದಿಂಬು ಕಲ್ಲು ತೆಗೆಯೋದನ್ನೇ ಪರವಾನಗಿಯನ್ನ ಇವತ್ತೇನ್ ಮಾಡ್ತಾರೆ ಅಂದ್ರೆ 100-200 ಕೋಟಿ ರೂಪಾಯಿ ಆದಾಯ ಬರ್ತದೆ ಅಂತ ಹೇಳ್ಬಿಟ್ಟು ಅದನ್ನೇ ಗಣಿಗಾರಿಕೆ ಮಾಡಲು ಹೊರಟಿದ್ದಾರೆ. ಈ ಸೀತೆ ಸುತ್ತಮುತ್ತ ದೇವಸ್ಥಾನ ಇದೆ, ಬಡಬಗ್ಗರು ಒಂದು ಜೀವನ ಕಟ್ಕೊಂಡ್ರೆ ಹಳ್ಳಿಗಳಿದೆ, ನೀರು ಟ್ಯಾಂಕರ್ಗಳಿದೆ, ಮತ್ತೆ ಅರಣ್ಯ ಪ್ರದೇಶಗಳಲ್ಲಿ ನವಿಲುಗಳು, ಜಿಂಕೆಗಳು, ಜಾನುವಾರುಗಳು ವಾಸ ಇದೆ, ಸಣ್ಣ ಪುಟ್ಟ ರೈತರು ಬೆಳೆದಂತ ಬೆಳೆಗಳಿದೆ, ಹೂವು ಇದೆ, ರೇಷ್ಮೆ ಇದೆ, ಅದನ್ನೇ ನಂಬಿ ಬದುಕ್ತಾ ಇದ್ದಾರೆ. ಆದ್ರೆ ಈ ಒಂದು ರಸ್ತೆಗೋಸ್ಕರ ಗಣಿಗಾರಿಕೆ ಮಾಡಲು ಹೊರಟಿರುವುದು ನಾವು ಸಂಪೂರ್ಣವಾಗಿ ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರಾಜಕೀಯ ಒತ್ತಡ ಇರಲಿ, ಯಾರೇ ಇರಲಿ, ರೈತರ ಮುಂದೆ ಅವ್ರ ಮೊಣಕಾಲು ಊರ್ಬೇಕಾಗಿರೋದೆ. ಈಗಾಗಲೇ ನಮ್ಮ ಇಲ್ಲ ಸುತ್ತಮುತ್ತಲ ಸಿಟಿ ಗ್ರಾಮ ಸುತ್ತಮುತ್ತಲ ರೈತರು ಸುಮಾರು ಒಬ್ಬರಲ್ಲ ಇಬ್ಬರಲ್ಲ 10 ಹಳ್ಳಿಗಳ ರೈತರು ಇವತ್ತು ನಿರಂತರವಾಗಿ ನಮಗೆ ಅಕ್ರಮ ಗಣಿಗಾರಿಕೆ ಬೇಡ, ನಮಗೆ ರಸ್ತೆ ಅಭಿವೃದ್ಧಿ ಆಗಲಿ, ಮತ್ತೆ ನಮಗೆ ಗಣಿಗಾರಿಕೆ ಬೇಡ, ಬೇರೆ ಕಡೆ ಕಲ್ಲಿದೆ ತಗೊಂಬಂದು ಹಾಕ್ಕೊಳ್ಳಿ, ನಮ್ಮ ಬದುಕಿನ ಮೇಲೆ ಅವರು ಕಲ್ಲನ್ನ ಪುಡಿ ಸುರಿದು ನಮ್ಮ ಜೀವನ ತೆಗೆಯೋದು ಬೇಡ ಅಂತೇಳಿ ಇವತ್ತು 2 ದಿನಕ್ಕ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಹೋರಾಟದ ಸ್ಥಳಕ್ಕೆ ಇದ್ರ ಮುಂಜಾನೆ ಕೊಟ್ಟಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ಕೊಟ್ಟಿದ್ದಾರೆ, ಮಾಹಿತಿನೂ ಕೊಟ್ಟಿದ್ದಾರೆ. ಆದರೆ ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಗ್ರೀನ್ ಇಂಕ್ಗೆ ಒಂದೇ 1 ನಿಮಿಷದಲ್ಲೇ ಸಿಗ್ನೇಚರ್ ಹಾಕಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಗ್ರಾಮದ ಹಿರಿಯರು ಸುಮಾರು 25-30 ವರ್ಷದಿಂದ ಕೆಲವರು ಹಾಕಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಪರವಾನಗಿ ಕೊಟ್ಟಿಲ್ಲ. ಇವ್ರು ಮಾತ್ರ ಹೆಂಗ್ ಕೊಡ್ತಾರೆ? ನಾವು ಕೇಳಿದ್ವಿ, ಇಲ್ಲಿ ಗಣಿಗಾರಿಕೆ ಅಲ್ಲ, ಇಲ್ಲಿ ಗಣಿಗಾರಿಕೆ ನಡೀತಾ ಇಲ್ಲ, ರೈತರ ಮೇಲೆ, ಅವರ ಬದುಕಿನ ಮೇಲೆ, ಅವರ ಒಂದು ಜೀವನದ ಮೇಲೆ ಇವರು ಒತ್ತಡ ಹಾಕಿ ಅವರ ಜೀವನವನ್ನು ಕಿತ್ಕೊಳ್ಳುವಂತಹ ಗಣಿಗಾರಿಕೆ ನಡೀತಾ ಇದೆ. ಬರೀ 6 ಎಕರೆ ಮಾಡ್ಕೊಂಡು ಅವರ 150 ಎಕರೆ ಅಕ್ರಮ ಮಾಡಿಕೊಂಡು ಇಡೀ ಗೋಮಾಳ ಜಮೀನನ್ನು ನುಂಗಿ ನೀರು ಕುಡಿದು ಕಲ್ಲು ಹೊಡೆದು ಇಲ್ಲಿನ ಜನಸಾಮಾನ್ಯರಿಗೆ ಉಚಿತವಾಗಿ ಅನಾರೋಗ್ಯವನ್ನು ನೀಡಿ ಇಡೀ ಊರುಗಳನ್ನು ಖಾಲಿ ಮಾಡಿ ಅದನ್ನು ಲಪಟಾಯಿಸಂತಹ ಭೂಮಾಫಿಯಾ ಗಣಿ ಮಾಫಿಯಾ ನಡೀತಾ ಇದೆ. ಇದರ ವಿರುದ್ಧ ಏನು ಇವಾಗ ಗುರುವಾರವರೆಗೂ ಇಲ್ಲೇ ಶಾಂತಿಯುತವಾಗಿ ಅಧಿಕಾರಿಗಳು ಬಂದು ಆಲಿಸ್ತಾರೆ ಎಂಬ ನಂಬಿಕೆಯಿಂದ ಹೋರಾಟ ಮಾಡ್ತೀವ ನಿರ್ಣಯವನ್ನು ತಗೊಂಡಿದ್ದೇವೆ. ಆದರೆ 2 ದಿನ ಒಳಗಡೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವರದಿಯನ್ನು ಸಲ್ಲಿಸಿ ಈ ಒಂದು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದೀವಿ ಅಂತೇಳಿ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ನೀಡದೇ ಇದ್ರೆ ದಿನಾಂಕ 28/8/2026 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಇಲ್ಲಿ ನಮ್ಮ ರೈತರು ಬೆಳೆದಿರುವಂಥ ಬಾಳೆ ಗಿಡ ಇರ್ಬೋದು, ಜಾನುವಾರುಗಳಿರ್ಬೋದು, ಎಲ್ಲ ಒಂದು ನಮ್ಮ ಬೆಳೆಗಳ ಸಮೇತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರಾಜ್ಯ ಹೆದ್ದಾರಿ ವೇಮಗಲ್ ಸರ್ಕಲ್ ಅನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ವೇಮಗಲ್ ಠಾಣಾ ಆರಕ್ಷಕ ವೃತ್ತ ನಿರೀಕ್ಷಕರಲ್ಲಿ, ಡಿವೈಎಸ್ಪಿ ಸಾಹೇಬರಲ್ಲಿ, ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ ನಾವು ಗುರುವಾರ ಎಲ್ಲ ಒಂದು ಇಲಾಖೆಗಳಿಗೂ ಅರ್ಜಿಯನ್ನು ಸಲ್ಲಿಸುತ್ತೇವೆ. ಅರ್ಜಿಯನ್ನು ಸಲ್ಲಿಸಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಹೋರಾಟ ನಮ್ಮ ರೈತರ ಬದುಕಿಗಾಗಿ, ನಮ್ಮ ರೈತರ ಉಳಿವಿಗಾಗಿ ಅಕ್ರಮ ಜಲ್ಲಿ ಕ್ರಷರ್ ತೊಲಗಬೇಕು, ಬಡವರ ಬದುಕು ಉಳಿಯಬೇಕು ಅಂತೇಳಿ ನಾವೇನು ಆಟ ಆಡೋಕೆ ರಾಜ್ಯ ಹೆದ್ದಾರಿ ಬಂದ್ ಮಾಡಕ್ ಹೋಗ್ತಾ ಇಲ್ಲ, ಜನಸಾಮಾನ್ಯರಿಗೆ ತೊಂದರೆ ಮಾಡಕ್ಕಂತ ಹೋಗ್ತಾ ಇಲ್ಲ. ನಮ್ಮ ಬದುಕನ್ನು ಕಿತ್ತುಕೊಳ್ಳುತ್ತಿರುವ ಅಕ್ರಮ ಗಣಿಗಾರಿಕೆಯನ್ನು ತೊಲಗಿಸಿ ನಮಗೆ ಜೀವ ಕೊಡಿ, ನಮಗೆ ಆರೋಗ್ಯ ಕೊಡಿ ಅಂತೇಳಿ ಕೇಳ್ತಾ ಇದೀವಿ.
ಈ ಒಂದು ರಾಜ್ಯ ಹೆದ್ದಾರಿ ಏನು ವೇಮಗಲ್ ಸರ್ಕಲ್ ಬಂದ್ ಮಾಡ್ತಾ ಇದೀವಿ, ಆ ಒಂದು ಬಂದ್ ಮಾಡುವಂತಹ ರೈತರ ಪರ ಒಂದು ಹೋರಾಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು, ಅಪಾರ ಜಿಲ್ಲಾಧಿಕಾರಿಗಳು ಬರಬೇಕು, AC ಅವರು ಬರಬೇಕು, ತಹಸೀಲ್ದಾರು, ಆರೋಗ್ಯ ಇಲಾಖೆ, ಪರಿಸರ ಇಲಾಖೆ, ಗಣಿ ಇಲಾಖೆ, ಎಲ್ಲ ಇಲಾಖೆಯವರು ಬಂದು ನಮಗೆ ಭರವಸೆ ನೀಡಿ ನಿಮ್ಮ ಸ್ಥಳ ಪರಿಶೀಲನೆ ಮಾಡ್ತೀವಿ, ನಮ್ಮ ಜೊತೆ ಬಂದು ಈ ಒಂದು 132 ಎಕರೆಯ 19 ಸರ್ವೆ ನಂಬರಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಬದುಕಿಗೆ ರಕ್ಷಣೆ ಕೊಡ್ತೀವಿ, ಜಲ್ಲಿ ಕ್ರಜರ್ ಅನ್ನು ಸ್ಥಗಿತ ಮಾಡ್ತೀವಿ ಅಂತೇಳಿ ಭರವಸೆ ನೀಡಿದರೆ ಮಾತ್ರ ನಮ್ಮ ಹೋರಾಟವನ್ನು ಹಿಂಪಡಿತೀವಿ. ಇಲ್ಲವಾದರೆ ಹಂತವಾಗಿ ರಾಜ್ಯ ಹೆದ್ದಾರಿನೂ ಆಗ್ತದೆ, ರಾಷ್ಟ್ರ ಹೆದ್ದಾರಿನೂ ಆಗ್ತದೆ. ಮುಂದಿನ ದಿನಗಳಲ್ಲಿ ವೇಮಗಲ್ಲು ಬಂದ್ ಮಾಡ್ತೀವಿ, ಕೋಲಾರು ಬಂದ್ ಮಾಡ್ತೀವಿ. ಯಾಕಂದ್ರೆ ರೈತರನ್ನು ಎದುರಾಕೊಂಡವರು ಯಾರು ಉಳಿದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀವಿ, ಮನೆ ಜಿಲ್ಲಾಧಿಕಾರಿಗಳಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಶುಕ್ರವಾರದ ಹೋರಾಟ ಮಾಡುವ ಮೊದಲು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳಂತೆ ಹಿರಿಯ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ರೈತರ ಬದುಕನ್ನು ರಕ್ಷಣೆ ಮಾಡ್ಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ರೈತರು ಈ ಭಾಗದಲ್ಲಿ 2 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಈ ಪರಿಸ್ಥಿತಿ ಇಷ್ಟು ಉದ್ವೇಗ ತಿರುಗಕ್ಕೆ ಮತ್ತೆ ತಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ಅಲ್ಲ, ಈಗ ಅವ್ರು 2 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಯಾರಿಗೂ ಅವರು ಹೇಳಿಲ್ಲ, ಪೇಪರ್ ಸ್ಟೇಟ್ಮೆಂಟ್ ಹಾಕಿಲ್ಲ ಅವರು. ಇತ್ತೀಚೆಗೆ ಅಂದ್ರೆ ಮೊನ್ನೆ ಇಲ್ಲ ಇಲ್ಲಿ ಜಲ್ಲಿ ಕ್ರಜರ್ ಆಗ್ತಾ ಇದೆ ಅಂತೇಳಿ ನಮ್ಮ ಯುವಕರು ಏನು ವಿಡಿಯೋಗಳು ಮಾಡಿದ್ರು, ಆ ವಿಡಿಯೋಗಳಲ್ಲೇ ನೋಡಿದಾಗೆ ನಮ್ಗೆ ಗೊತ್ತಾಗಿದ್ದು ಇಲ್ಲಿ ಚತುರ್ಭುಜ ರಸ್ತೆ ಏನು ಆಗಿದೆ, ಶಾಂಕ್ಷನ್ ಪ್ರಾಜೆಕ್ಟ್ ಬಂದಿದೆ. ಆ ಪ್ರಾಜೆಕ್ಟ್ ಹಿಂದ್ಗಡೆ ದೊಡ್ಡ ತಿಮಿಂಗ್ಲಗಳು, ದೊಡ್ಡ ರಾಜಕಾರಣಿಗಳಿದ್ದಾರೆ. ಆ ರಾಜಕಾರಣಿಗಳ ವಿರುದ್ಧ ನಮ್ಮ ರೈತ ಮಕ್ಕಳು ಇವತ್ತು ಸಿಡಿದು ನಿಲ್ತಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇರೋದು. ಉದ್ವೇಗತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಸರ್? ಒಂದು 80ರ ದಶಕದಲ್ಲಿ ಗುಂಡೂರಾವ್ ಸರ್ಕಾರ ಉಳಿಸಿದ್ದು ರೈತರೇ, ಇತಿಹಾಸ ಇದೆ. ಇದೇ ಪಕ್ಕದ ದೇವನಹಳ್ಳಿಯಲ್ಲಿ 1750 ಎಕರೆ ಉಳಿಸಿದ್ದು ರೈತರೇ. ಸರ್ಕಾರದ ಮೊಂಡಿತನದ ವಿರುದ್ಧ ರೈತರು ಸಿಡಿದು ನಿಲ್ತರೆ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಇದಕ್ಕೆ ಉದಾಹರಣೆಗಳಿದೆ. ಬಟ್ ಏನ್ ಗೊತ್ತಾ, ನಾವು ಅಭಿವೃದ್ಧಿಗೆ ಅಡ್ಡಪಡಿಸ್ತಾ ಇಲ್ಲ, ನಮ್ಮ ಬದುಕಿಗೆ ಅಡ್ಡಪಡಿಸ್ತಾರಂದ್ರೆ ಜಲ್ಲಿ ಕ್ರಜರ್ನ ಸ್ಥಗಿತ ಮಾಡ್ಬೇಕು ಅಂತೇಳಿ ನಮ್ಮ ಹೋರಾಟ. ಸರ್, ಈಗ ಕೆಲವರು ವಾದ ಏನಿದೆ, ಕಾನೂನುಬದ್ಧವಾಗಿದೆ, ನಾವು ಅದಕ್ಕೆ ಏನೇನೋ ಸೆರ್ಕಟ್ಕೊಬೇಕು, ಸೆರ್ಕಟ್ಕೊಂಡು ಕಾನೂನುಬದ್ಧವಾಗಿ ಮುನ್ನಡೀತೀವಿ ಅಂತ ಕೆಲವರು ವಾದ ಇದೆ. ಅದ್ರ ಪರವಾಗಿ ನೀವೇನು? ಕಾನೂನು ಶ್ರೀಮಂತರಿಗೂ ಇದೆ, ರೈತರಿಗೂ ಇದೆ. ರೈತರ ಬದುಕಿನ ಪ್ರಶ್ನೆ ಇದು. ರೈತರಿಗೆ ಅನ್ನ ಕೊಟ್ಟಿರೋದು ರೈತ ಒಬ್ಬನೇ ತಿಂತಾ ಇಲ್ಲ. ಇಲ್ಲಿ ಬೆಳೆದಿರೋ ಬಾಳೆಹಣ್ಣು ರೈತನ ಒಬ್ಬನೇ ತಿಂತಾ ಇದ್ದಾನ? ರಾಜಕಾರಣಿ ತಿನ್ನಲ್ವಾ? ಕಾನೂನು ಎಲ್ರಿಗೂ ಒಂದೇ. ಕಾನೂನು ರೈತರು ಎತ್ಕೊಂಡ್ರೆ ರಾಜಕಾರಣಿ ವಿರುದ್ಧ ಬರೀ ರಾಜಕಾರಣಿಗಳು ಬರ್ಬೋದಷ್ಟೇ. ರೈತರ ವಿರುದ್ಧ ಸೆಟೆದು ನಿಂತ್ರೆ ರೈತರ ಪರವಾಗಿ ಇಡೀ ದೇಶನ ಬರ್ತದೆ. ಅದಕ್ಕೆ ಉದಾಹರಣೆ ಡೆಲ್ಲಿ ಹೋರಾಟ. ಆ ಡೆಲ್ಲಿ ಹೋರಾಟ ಗೆದ್ದು ಬಂದಿದ್ದೀವಿ, ಇಲ್ಲಿ ಗೆದ್ದೇ ಗೆಲ್ತೀವಿ. ಬಟ್ ಏನ್ ಗೊತ್ತಾ, ಹೋರಾಟಕ್ಕೆ ಅಂತ್ಯ ಇಲ್ಲ, ಜಯನೇ ಅಂತ್ಯ.